ನಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರದ ಹಿರಿಯ ಸಚಿವರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಇವರು ಸದ್ಯ ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಹೌದು. ಸದ್ಯ ಈಗ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸಿ ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡಬೇಕಂತೇಳಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಆ ಮುಖಾಂತರ ತನ್ನ ಸಾಮ್ರಾಜ್ಯವನ್ನು ಡಿ.ಕೆ. ಶಿವಕುಮಾರ್ ಅವರು ಕನಕಪುರದಿಂದ ಇಡೀ ಬೆಂಗಳೂರಿಗೆ ವಿಸ್ತರಣೆ ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಅನುಕೂಲ ಮಾಡಿಕೊಳ್ಳುವ ತಂತ್ರದ ಭಾಗವು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಎಲ್ಲದರ ನಡುವೆ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಗೆ ಟಕ್ಕರ್ ಕೊಡುವ ತಂತ್ರವು ಅಂತ ಹೇಳಲಾಗ್ತಿದೆ. ಬನ್ನಿ ಎಲ್ಲದರ ಬಗ್ಗೆ ನಮ್ಮ ಜೊತೆ ರಾಮಲಿಂಗಾರೆಡ್ಡಿ ಅವರು ವಿಸ್ತೃತವಾಗಿ ಮಾತನಾಡಲಿದ್ದಾರೆ. ಸರ್, ಇದರ ತಂತ್ರದ ಭಾಗ ಏನು ಸರ್? ಇದರಲ್ಲಿ ತಂತ್ರ ಕುತಂತ್ರ ಏನೂ ಇಲ್ಲ. ಹಿಂದೆ ಬೆಂಗಳೂರು ಜಿಲ್ಲೆ ಬಹಳ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಆಡಳಿತದ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಮನಗರ ಜಿಲ್ಲೆ 4 ತಾಲೂಕು ಸೇರಿಸಿ ರಾಮನಗರ ಜಿಲ್ಲೆ ಅಂತ ಮಾಡಿದ್ರು ಆಡಳಿತದ ದೃಷ್ಟಿಯಿಂದ. ಅದೇ ರೀತಿ ಇನ್ನೊಂದು 4 ತಾಲೂಕು ಈ ಕಡೆ ಹೊಸಕೋಟೆ, ದೊಡ್ಡಾಪುರ, ನೆಲಮಂಗಲ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಆಯಿತು. ಅದರ ಜೊತೆಯಲ್ಲಿ ಬೆಂಗಳೂರಂತೂ ಹಾಗೇ ಇದೆ, ಬೆಂಗಳೂರು ಗ್ರಾಮಾಂತರ ಅಂತ ಆಯಿತು. ಇದು ರಾಮನಗರ ಜಿಲ್ಲೆ ಅಂತ ಆಗಿತ್ತು. ಇದು ಹಿಂದೆ ಬೆಂಗಳೂರಿಗೆ ಸೇರಿದ್ದರಿಂದ ಬೆಂಗಳೂರು ದಕ್ಷಿಣ ಅಂತ ಹೆಸರು ಸೆಂಟಿಮೆಂಟ್ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದರಲ್ಲಿ ಯಾವ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಏನೂ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜ್ಯದ 224 ಕಡೆನೂ ಅವ್ರ ಸಾಮ್ರಾಜ್ಯ ಇದ್ದೇ ಇರುತ್ತೆ ಅಲ್ವಾ. ಸರ್, ರಾಮನಗರಕ್ಕೊಂದು ಸೆಂಟಿಮೆಂಟ್ ಇದೆ. ಅದು ರಾಮ ಅಲ್ಲಿ ಸೀತೆಯನ್ನು ಹುಡ್ಕೊಂಡು ಹೋಗೋ ಸಂದರ್ಭದಲ್ಲಿ ರಾಮನಗರಕ್ಕೆ ಹೋಗಿದ್ದಲ್ಲಿ ರಾಮನ ಬೆಟ್ಟ ಅನ್ನೋದು ಕೂಡ ಇದೆ. ಆ ಸೆಂಟಿಮೆಂಟ್ ಹೆಸರು ಮೇಲೆ ರಾಮನಗರ ಅಂತ ಹೆಸರಿಟ್ರು. ಎಲ್ಲ ಒಂದು ಅದು ಒಂದು ಸೆಂಟಿಮೆಂಟ್, ನೀವು ಹಳೆ ಹೆಸರು ಅಂತ ಹೇಳ್ತಿದ್ದೀರಾ. ರಾಮನಗರ ಜಿಲ್ಲೆ ಇರೋದ್ರಿಂದ ಸಮಸ್ಯೆ ಆದ್ರೂ ಏನು ಸರ್? ಅಭಿವೃದ್ಧಿ ಮಾಡಲಿಕ್ಕೆ ಹೆಸರು ಮಾತ್ರ ನಿಮಗೆ ಸಮಸ್ಯೆ ಆಗ್ತಿದೆಯಾ ಸರ್? ಯಾಕಿದು? ಇದು ವೈಯಕ್ತಿಕ ರಾಜಕಾರಣವಾ? ಅಭಿವೃದ್ಧಿಗೂ ಜಿಲ್ಲೆಗೆ ಒಂದು ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಏನು ಜಾಸ್ತಿ ಆಗಲ್ಲ ಅಥವಾ ಕಡಿಮೆ ಆಗಲ್ಲ, ಅಥವಾ ರಿಯಲ್ ಎಸ್ಟೇಟಲ್ಲಿ ಜಮೀನು ಬೆಲೆ ಜಾಸ್ತಿ ಆಗಲ್ಲ ಅಥವಾ ಕಡಿಮೆ ಆಗಲ್ಲ, ಯಾವ ವ್ಯತ್ಯಾಸಗಳು ಆಗೋದಿಲ್ಲ. ಹಿಂದೆ ಬೆಂಗಳೂರಲ್ಲಿತ್ತು, ಒಂದು ಸೆಂಟಿಮೆಂಟ್ ಅಷ್ಟೇ, ಬೆಂಗಳೂರು ಸೌತ್ ಜಿಲ್ಲೆ ಅಂತಿರಲಿ ಅಂತ ಅಷ್ಟೇ. ಸರ್, ಒಂದು ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥ ಅದು ನಿಜನೂ ಹೌದು ಅಂತ ಕೂಡ ಹೇಳಲಾಗ್ತಿದೆ. ಕನಕಪುರಕ್ಕೆ ಮಾತ್ರ ಸೀಮಿತ ಆಗಿದ್ರು ಡಿ.ಕೆ. ಶಿವಕುಮಾರ್ ಅಂಡ್ ಬ್ರದರ್ಸ್, ಅದು ರಾಮನಗರ ಆ ಭಾಗದಲ್ಲಿ. ಅಲ್ಲೂ ಕೂಡ ಅವರು ಪೊಲಿಟಿಕಲಿ ಸರ್ವೆ ಆಗ್ತಿಲ್ಲ. ಈಗ ಲೋಕಸಭೆಯಲ್ಲಿ ಇದಾಗ್ತಿರ್ತಕ್ಕಂಥ ಆ ಮುಖಾಂತರ 28 ವಿಧಾನಸಭಾ ಕ್ಷೇತ್ರಗಳು, 3 ಲೋಕಸಭಾ ಕ್ಷೇತ್ರಗಳು ಪ್ಲಸ್ ಬೆಂಗಳೂರು ಗ್ರಾಮಾಂತರ ಎಲ್ಲದರ ಮುಖಾಂತರ ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನ ಅತಿದೊಡ್ಡ ಬೆಂಗಳೂರಿಗೆ ವಿಸ್ತರಣೆ ಮಾಡುವ ಮುಖಾಂತರ ಅವರು ಎಲ್ಲೊಂದು ಕಡೆ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ. ರಾಜಕೀಯ ಬೆರೆಸೋದು ಬೇಡ. ಶಿವಕುಮಾರ್ ಅವರು ಈಗಾಗಲೇ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಯಾಕೆ ಇಲ್ಲಿಗೆ ಲಿಮಿಟ್ ಮಾಡಬೇಕು? ಅಲ್ಲ, ನೀವು ಹೇಳ್ತಿದ್ದೀರಾ, ನೀವು ನಿಮ್ಮ ದಾಟಿಯಲ್ಲಿ ಹೇಳ್ತೀರಾ, ಯು ಆರ್ ಎ ವೆರಿ ಗುಡ್ ವೈಸ್ ಅಂಡ್ ವಿಟಿ ಪೊಲಿಟಿಷಿಯನ್. ಆದರೆ ಶಿವಕುಮಾರ್ ಅವರ ಯೋಜನೆ ಬೇರೆ ಅಂತೇಳಿ ಅವರ ಆಪ್ತರು ಕೂಡ ಹೇಳ್ತಾರೆ. ಇದ್ರ ನಡುವೆ ರಾಮನಗರ ಭಾಗದಲ್ಲಿ ಕೂಡ ಭೂಮಿಗೆ ಚಿನ್ನದ ಬೆಲೆ ಬರುತ್ತಂತ ಮಾತು ಹೇಳ್ತಾರೆ. ಅದು ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥವ್ರು ನಿಮ್ಮ ನಾಯಕರೆಂಬ ಮಾತು ಕೂಡ ಇದೆ. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಆಮೇಲೆ ಹೆಸರು ಬದಲಾವಣೆ ಆದ ತಕ್ಷಣ ಭೂಮಿ ಬೆಲೆ ಏನು ಜಾಸ್ತಿ ಆಗಲ್ಲ. ಈಗ ಬೆಂಗಳೂರು ಸರ್ ಗ್ರಾಮಾಂತರ ಹೊಸಕೋಟೆಗೆಲ್ಲ ಇದ್ದ ಬೆಲೆ 10 ವರ್ಷದಿಂದ ಬೆಲೆ ಇವತ್ತಿರತಕ್ಕಂಥ ಬೆಲೆಯನ್ನ ನೀವು ಲೆಕ್ಕಾಚಾರ ಹಾಕ್ಬೋದು. ಹಾಗಾಗಿ ಈಗ ಬಿಡದಿವರೆಗೂ ಚಿನ್ನದ ಬೆಲೆ ಬಂದಿರುವಂಥದ್ದು. ಬಿಡದಿ ನಂತರ ಬೇರೆ ಬೇರೆ ಈಗ ಅವ್ರು ಹೇಳ್ತಾರೆ ಕನಕಪುರಕ್ಕೆ ಮೆಟ್ರೋ ಮಾಡ್ತೀನಿ ಅಂತ ಹೇಳ್ತಾರೆ, ರಾಮನಗರಕ್ಕೆ ವಿಸ್ತರಣೆ ಆಗುತ್ತೆ, ನೆಕ್ಸ್ಟ್ ಚನ್ನಪಟ್ಟಣಕ್ಕೆ ವಿಸ್ತರಣೆ. ಬಹುಶಃ ಅಲ್ಲ, ನಾನು ಹೇಳ್ತಿದ್ದು ರಿಯಲ್ ಎಸ್ಟೇಟ್ ಆಗೋದ್ರೆ ಸರ್ಕಾರಕ್ಕೂ ಆದಾಯ ಅಲ್ವಾ ಸರ್? ರೈತರ ಜಮೀನಿಗೂ ಚಿನ್ನದ ಬೆಲೆ ಬರುತ್ತಲ್ಲ ಸರ್, ಇಂಡಸ್ಟ್ರಿಗಳು ತಗೋಗ್ಬೋದಲ್ವಾ? ಮೆಟ್ರೋ ಇಲ್ಲಿಂದ ಮೈಸೂರಿಗೆ ಹಾಕಿ, ಯಾರು ಬೇಡ ಅಂತಾರೆ? ಮೆಟ್ರೋಗೆ ಲಿಮಿಟೇಷನ್ ಇಲ್ಲ. ಮೆಟ್ರೋ ನೀವು ಎಲ್ಲ ಜಿಲ್ಲೆಗಳಿಗೂ ಬೇಕಾದ್ರೆ ಕನೆಕ್ಟಿವಿಟಿ ಕೊಡ್ಬೋದು, ನಮ್ಮ ಹತ್ರ ದುಡ್ಡಿದ್ರೆ. ಅದೇ ತೊಂದರೆ ಏನಿಲ್ಲ ಸರ್. ಹೆಸರು ಬದಲಾವಣೆಯಿಂದ ಜಿಲ್ಲೆಗೆ ಏನಾದರೂ ಹೊಸ ರೀತಿ ಒಂದಷ್ಟು ಇಂಡಸ್ಟ್ರೀಸ್ ತಗೋಗೋ ಆಸೆ ಇದೆಯಾ? ಯಾಕಂದ್ರೆ ರಾಮನಗರ ಇನ್ಚಾರ್ಜ್ ಮಿನಿಸ್ಟರ್ ಜಿಲ್ಲೆಯನ್ನು ಮತ್ತಷ್ಟು ಏನಾದ್ರು ಅಭಿವೃದ್ಧಿಗೊಳಿಸೋ. ಜಿಲ್ಲೆಯಲ್ಲಿ ಈಗ 2 ಮೆಡಿಕಲ್ ಕಾಲೇಜು, ಒಂದು ರಾಮನಗರಕ್ಕೆ ಆಗಲೇಬೇಕು. ಎರಡನೇದಾಗಿ ಕನಕಪುರನೂ ಕೇಳ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಕಾವೇರಿ ಬಹಳ ಹತ್ರ ಬೆಂಗಳೂರು ಕಂಪೇರ್ ಮಾಡಿದ್ರೆ. ಈಗಲೂ ಕೂಡ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ. ಮತ್ತು ಅಲ್ಲೂ ಕೂಡ ಇಂಡಸ್ಟ್ರೀಸ್ ಎಲ್ಲ ಬರಬೇಕು. ಮತ್ತು ಬೆಂಗಳೂರಿಗೆ ಹತ್ತಿರದಲ್ಲೇ ಇರ್ತಕ್ಕಂಥದ್ರಿಂದ ಇನ್ನೂ IT BT ಎಲ್ಲ ಸ್ವಲ್ಪ ತಂದರೆ, ಮತ್ತು ಅಲ್ಲಿ ಸೆಟಲೈಟ್ ಟೌನ್ಸು ಆದರೆ ಬೆಂಗಳೂರು ನಗರದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಎಸ್ ಸರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವಾಗ ಆಗುತ್ತೆ ಸರ್? ಜಿಲ್ಲೆ ಆಗೋಗಿದೆ, ರಾಮನಗರ ಜಿಲ್ಲೆ. ಹೆಸರು ಬದಲಾವಣೆ ಅಷ್ಟೇ ಕೇಳಿರೋದು. ಯಾವಾಗ ಸರ್? ಈಗ ಮುಖ್ಯಮಂತ್ರಿಗಳು ಮನವಿ ಕೊಟ್ವಿ, ಇದು ಪಬ್ಲಿಕ್ ನೋಟಿಫಿಕೇಶನ್ ಆಗಬೇಕು. ಯಾವುದನ್ನ ಒಂದು ಹೆಸರು ಬದಲಾವಣೆ ಹಾಕಿದ್ರೆ ಪಬ್ಲಿಕ್ ನೋಟಿಫಿಕೇಶನ್ ಆಗಬೇಕು. ಆಮೇಲೆ ಕ್ಯಾಬಿನೆಟಲ್ಲಿ ಅನುಮತಿ. ಕುಮಾರಸ್ವಾಮಿ ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇದು ಉದ್ದೇಶಪೂರ್ವಕವಾಗಿ ಮಾಡ್ತಿರೋದು ಅಂತ ಹೇಳ್ತಾರೆ. ನಾನು ಕಾಮೆಂಟ್ ಮಾಡೋಕ್ಕೋಗಲ್ಲ.
ನಮ್ಮ ಅಭಿಪ್ರಾಯ ಬೇರೆ ಇರುತ್ತೆ, ಅವ್ರದ್ದೇ ಅಭಿಪ್ರಾಯ ಬೇರೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ರಾಮಲಿಂಗಾರೆಡ್ಡಿಯವರ ಅಭಿಪ್ರಾಯ ಮತ್ತು ನಿಲುವು ಮತ್ತು ರಾಮನಗರ ಜಿಲ್ಲೆಗೆ ಹೆಸರು ಬದಲಾವಣೆ ಮಾಡುವ ಮುಖಾಂತರ ನಾವು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಿಲ್ಲ, ವಿಸ್ತರಣೆ ಮಾಡ್ತಿಲ್ಲ, ಅಭಿವೃದ್ಧಿಯನ್ನು ಮಾಡ್ತೀವಿ, ಬೆಂಗಳೂರಿನ ಒತ್ತಡ ಕಡಿಮೆ ಆಗುತ್ತೆ ಎಂಬ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಮತ್ತು ಹಳೆ ಹೆಸರಾಗಿದ್ದರಿಂದ ನಾವು ಅದನ್ನೇ ಮತ್ತೆ ಇಡ್ತಿದ್ದೀವಿ ಎಂಬ ಮಾತನ್ನು ಕೂಡ ಇಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.